ಹಾಯ್ ಎಲ್ಲೋ ಫ್ರೆಂಡ್ಸ್, ನಮಗೆ ಬ್ಲೌಸ್ಗೆ ಬ್ಯಾಕ್ ನೆಕ್ ಡೀಪ್ ಇದ್ದಾಗ ನಾವು ಯಾವ ರೀತಿ ಫುಲ್ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು, ಹಾಗೆ ಕಡಿಮೆ ನೆಕ್ ಡೀಪ್ ಇದ್ದಾಗ ಯಾವ ರೀತಿ ನಾವು ಫುಲ್ ಶೋಲ್ಡರ್ನ ಮಾರ್ಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ ಲೆಂತ್ ಬಂದು ನಾನು 13.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಬಂದು ಅವ್ರದ್ದು 32 ಇಂಚ್ ಇದೆ. ಅದರಲ್ಲಿ 4 ಭಾಗ ಮಾಡ್ಕೊಂಡು ನಮಗೆ 8 ಇಂಚಸ್ಸು ವೇಸ್ಟ್ ರೌಂಡು, 1 ಇಂಚು ಡಾಟ್ಗೋಸ್ಕರ ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ. 8 ಇಂಚಿಗೆ 1 ಇಂಚಿನ ಹ್ಯಾಡ್ ಮಾಡ್ಕೊಂಡಾಗ ನಮಗೆ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ. ನಾನು 9 ಇಂಚಸ್ಗೆ ಇಲ್ಲಿ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಬಂದು ನಾನು ಎಷ್ಟು ತೊಗೊಂಡಿದ್ದೀನಿ ಇಲ್ಲಿ ಅಂದರೆ 5.5 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 36 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಫುಲ್ ಶೋಲ್ಡರ್ ಅನ್ನೋದು 5.5 ಇಂಚು ಮಾರ್ಕ್ ಮಾಡ್ಕೊಳ್ತೀವಿ. ಅದೇ 5.5 ಇಂಚಿನ ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನಾನೊಂದು ಪೇಪರ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡು ಬ್ಯಾಕ್ ಡೀಪನ್ನು ಈಗ ಮಾರ್ಕ್ ಮಾಡಿಕೊಂಡೆ. ನೋಡಿ, ಈಗ ನಮಗೆ ನಾರ್ಮಲ್ ಆಗಿ ಡೀಪ್ ನೆಕ್ ಬ್ಲೌಸನ್ನು ಕಟ್ ಮಾಡಿದಾಗ ಈ 5.5 3 ಇಂಚಸ್ನ ಶೋಲ್ಡರ್ ಪಟ್ಟಿಗೋಸ್ಕರ ಮತ್ತು 2.5 ಇಂಚಸ್ನ ನೆಕ್ ವಿಡ್ತ್ಗೋಸ್ಕರ ತೊಗೊಳ್ತೀವಿ. ಆದರೆ ಇಲ್ಲಿ ಬಂದು ಇವ್ರ ನೆಕ್ ಡೀಪ್ ಬಂದು ನಮಗೆ ಎಷ್ಟು ಬಂದಿದೆ, 6 ಇಂಚಸ್ ಬಂದಿದೆ. ಅಂದರೆ ಇದು ಕಡಿಮೆ ನೆಕ್ ಡೀಪ್ ಅಂತ ನಾವು ಅರ್ಥ ಮಾಡ್ಕೋಬೇಕು. 6, 7, 8 ಇಂಚ್ ಒಳಗಡೆ ನಮ್ಗೆ ಯಾವುದೇ ರೀತಿ ಡೀಪ್ ನೆಕ್ಸ್ ಅನ್ನೋದು ಬಂದರೆ ನಾವು ಕಡಿಮೆ ನೆಕ್ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಡೀಪ್ ನೆಕ್ ಅಂದರೆ 9, 9.5, 10, 10.5, 11 ಈ ಥರ ಬಂದಾಗ ನಾವು ಡೀಪ್ ನೆಕ್ ಬ್ಲೌಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ನಮಗೆ 6, 7, 8 ಈ ಥರ ಬಂದಾಗ ನಾವು ಏನು ಮಾಡಬೇಕಂದ್ರೆ, ನೀವು ಒಂದು ವೇಳೆ ಕಡಿಮೆ ನೆಕ್ ಡೀಪ್ ಬಂದಾಗ ನೀವು ಫುಲ್ ಶೋಲ್ಡರ್ ಅನ್ನೋದು 5.5 ಇಂಚು ತೊಗೊಂಡು ಮಾರ್ಕ್ ಮಾಡ್ಕೊಂಡು ಬ್ಲೌಸನ್ನು ಕಟಿಂಗ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಕಡಿಮೆ ನೆಕ್ ಡೀಪ್ ಬಂದಾಗ ನಾವು ಫುಲ್ ಶೋಲ್ಡರ್ ಅನ್ನೋದನ್ನ ಜಾಸ್ತಿ ಮಾಡ್ಕೋಬೇಕು. 6, 6.5 ನೆಕ್ ಡೀಪ್ನ ಬೇಸ್ ಮಾಡಿಕೊಂಡು ನಾವು ಫುಲ್ ಶೋಲ್ಡರನ್ನ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಎಷ್ಟು ನೆಕ್ ಬರುತ್ತೋ ಆ ನೆಕ್ ಮೇಲೆ ನೀವು ಫುಲ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸಪೋಸ್ ನೀವು 36 ಬ್ಲೌಸ್ಗೆ 5.5 ಇಂಚೆ ತೊಗೋಬೇಕು ಅನ್ನೋ ಮೈಂಡಲ್ಲಿ ನೀವೇನಾದರೂ ಬ್ಲೌಸ್ ಕಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ನಮಗೆ ನೆಕ್ ಡೀಪ್ ಅನ್ನೋದು 9, 10 ಈ ಥರ ಜಾಸ್ತಿ ಬಂದಾಗ ನಾವು 5 ಇಂಚಸ್ಸು, 5.5 ಇಂಚಸ್ಸು, 5.25 ಇಂಚಸ್ಸು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ನೆಕ್ ಡೀಪ್ ಅನ್ನೋದು ಕಡಿಮೆ ಇದ್ದಾಗ ಮಾತ್ರ ನಾವು ಶೋಲ್ಡರನ್ನು ಜಾಸ್ತಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನಮಗೆ ಕಸ್ಟಮರು ಎಂಗೇಜ್ ಆಗಿದ್ದರೆ ನಾವೇನು ಮಾಡ್ತೀವಿ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಅವರು ನಮಗೆ ಕಂಪ್ಲೇಂಟ್ ಮಾಡಿದಾಗ ನಾವು ಹಿಂದೆಗಡೆ ಒಂದು ದಾರನ ಸ್ಟಿಚ್ ಮಾಡಿಕೊಡ್ತೀವಿ. ಅದೇ 45, 50+ ವುಮೆನ್ಸ್ಗೆ ನಾವು ಥ್ರೆಡ್ಡನ್ನು ಸ್ಟಿಚ್ ಮಾಡಿಕೊಡೋದಕ್ಕಾಗೋದಿಲ್ಲ. ಅವರು ಥ್ರೆಡ್ ಪ್ರಿಫರ್ ಮಾಡೋದೂ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫುಲ್ ಶೋಲ್ಡರ್ ಅನ್ನೋದನ್ನು ನೀವು ಡೀಪ್ ಮೇಲೆ ಬೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ತುಂಬ ಜನ ಕಸ್ಟಮರ್ಸ್ ಏನು ಹೇಳ್ತಾರೆ ಅಂದರೆ, ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಫುಲ್ ಶೋಲ್ಡರನ್ನು ಡೀಪ್ ನೆಕ್ ಮೇಲೆ ಬೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್